ವಿಶೇಷ ಆಹ್ವಾನಿತರಾಗಿರುವಂತಹ ಶ್ರೀ ಎಂ.ವಿ. ರಾಜಶೇಖರ್ ವಕೀಲರು ಹಾಗೂ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಬಸವ ಸಮಿತಿ ಮಂಡ್ಯ ಜಿಲ್ಲೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ವಿತರಣೆಗಳನ್ನು ಆಡಬೇಕಾಗಿ ವಿನಂತಿ. ಸಕ್ಕರೆ ಕಾಶಿ ಎಂದು ನಾಮಕರಣವನ್ನು ಮಾಡಿದಂಥ ಪರಮಪೂಜ್ಯ ಶಟಸ್ಥರ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪರಮಟ್ಟು ಹಾಗೂ ಇಂದಿನ ಈ ಸಮಾರಂಭದಲ್ಲಿ ಆಗಮಿಸಿರುವ ಮಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಕರ್ನಾಟಕ ಸರ್ಕಾರದ ವತಿಯಿಂದ ಇಲ್ಲಿಗೆ ಆಗಮಿಸಿರುವಂಥ ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ ಸ್ವಾಮಿಗಳೇ ಹಾಗೂ ಗುಳ್ಳಪ್ಪನವರೇ, ಶಿವಪ್ರಕಾಶ್ ಅವರೇ ಹಾಗೂ ಇತರ ಎಲ್ಲ ಗಣ್ಯರೇ ಮತ್ತು ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ, ರೇಣುಕಾಚಾರ್ಯ ಜಯಂತಿಯನ್ನು ನಾವು ಆಚರಿಸಬೇಕು ಅಂತೇಳಿ ಅಂದ್ಕೊಂಡಾಗ ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ಕೂತು ಮಾತನಾಡ್ತೀವಿ. ಇದುವರೆಗೂ ನಮಗೆಲ್ಲರೂ ಕೂಡ ಭಕ್ತಿ ರಸದ ಔತಣವನ್ನೇ ನೀಡಿದಂಥ ಪರಮಪೂಜ್ಯರುಗಳ ಪಾದಾರವಿಂದಗಳಲ್ಲಿ ಪರಮಟ್ಟು ತಾವೆಲ್ಲರೂ ಕೂಡ ಈಗ ಸಮಯ ಆಗಿದೆ. ಆದ್ದರಿಂದ ಇನ್ನೂ ತ್ರಿನೇತ್ರ ಮಹಾಸ್ವಾಮಿಗಳವರ ಆಶೀರ್ವಚನ ಕೇಳಬೇಕು. ಅದನ್ನು ಕೇಳಿ ತಮಗೆಲ್ಲ ನಮಸ್ಕರಿಸಿ ಈ ಒಂದು ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತುಗಳನ್ನು ಜಿಲ್ಲಾಡಳಿತ ಮಂಡ್ಯ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮಂಡ್ಯ, ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ, ಕರ್ನಾಟಕ ರಾಜ್ಯ ಆರೋಗ್ಯ ಯೋಜನಾ ಸಮಿತಿ ಇವರ ಸಹಯೋಗದಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಾಡಿ ಈ ಕಡೆ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಜಗದ್ಗುರು ರೇಣುಕಾಚಾರ್ಯರನ್ನ ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ನೆನೆಸಿ ನನ್ನ ಆರಾಧ್ಯ ಗುರುವರೆಯ ನಿವೇದ್ಯ ಮರಿದೇವ ಶ್ರೀಯೋಗಿ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಧರ್ಮ ಸಂದೇಶವನ್ನು ನೀಡಿದ ನನ್ನ ಆತ್ಮೀಯ ಗೆಳೆಯರೂ ಆದಂಥ ಪೂಜ್ಯರೂ ಆದಂಥ ಸಡಸ್ಲ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ 16 ಶರಣಾರ್ಥಿಗಳನ್ನು ಸಮರ್ಪಿಸಿ ಬಹಳ ಉತ್ತಮ ಮಾತುಗಳನ್ನು ಆಡಿದಂಥ ಮನೆ ದೇವರನ್ನ ಅಂತ ಭಾವಿಸಿಕೊಂಡು ಇವತ್ತು ಅಪರ ಜಿಲ್ಲಾಧಿಕಾರಿಗಳಾದಂಥ ಆತ್ಮೀಯರಾದಂಥ BC ಶಿವಾನಂದ ಮೂರ್ತಿಯವರೇ, ಹಾಗೆ ಮಂಜುನಾಥ್ ಅವರೇ, ಶಿವಪ್ರಕಾಶ್ ಅವರೇ, ಗುರುಸ್ವಾಮಿ ಅವರೇ, ಗುಳ್ಳಪ್ಪನವರೇ ಮತ್ತು ಮಾಧ್ಯಮದವರೇ, ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಮಾಧಾನದಿಂದ ಕೂತ್ಕೊಂಡವರೆಲ್ಲ ನನ್ನ ಆತ್ಮೀಯ ಬಂಧುಗಳಲ್ಲಿ ಮಾತನಾಡುವಂತೆ ನನ್ನ ಈಗಾಗಲೇ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ರೇಷ್ಮೆಯ ನಾಡು ಅಂತೇಳಿ ರಾಮನಗರಕ್ಕೆ ಕರೀತಾರೆ, ಗೊಂಬೆಯ ನಾಡು ಅಂತೇಳಿ ಚನ್ನಪಟ್ಟಣಕ್ಕೆ ಕರೀತಾರೆ. ಹಾಗೆ ಮಂಡ್ಯಕ್ಕೆ ಒಂದು ಹೆಸರು ಬೇಕಾಗಿದ್ದು ಬಹುಶಃ ಒಂದು ಒಳ್ಳೆ ಹೆಸರನ್ನ ಕೊಟ್ಟಿದ್ದಾರೆ, ಸಕ್ಕರೆಯ ಕಾಶಿ ಅಂತ ಕೊಟ್ಟಿರೋದಕ್ಕೆ ನಾನು ಅವರಿಗೆ ಹೃದಯ ತುಂಬಿ ಮಂಡ್ಯದ ಜನತೆ ಪರವಾಗಿ ಅಭಿನಂದನೆಗಳನ್ನು ಬಯಸ್ತೇನೆ. ಹಾಗೆ ಅವರು ಮಾತಾಡ್ತಾ ಹೇಳಿದ್ರು ಎಲ್ಲ ವಿಚಾರಗಳ ಬಗ್ಗೆ. ಹಾಗೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಶರಣರು ಒಂದು ಮಾತು ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಯವರು, ಜಡೆಮೂಡಿ ಬಂದರೆ ಹೆಣ್ಣುಗಳು. ಇದು ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು. ಸತ್ತ ಮೇಲೆ ಇದರ ಆತ್ಮ ಹೆಣ್ಣೋ ಗಂಡು ಅಂತ ಹೇಳಲಿಕ್ಕೆ ಏನು ಸಾಧ್ಯ ಇಲ್ವೋ, ವೀರಶೈವ ಧರ್ಮದಲ್ಲಿ ಎಲ್ಲರೂ ಲಿಂಗ ಕಟ್ಟಿರುವಂಥದ್ದು ನಾನು ಪದೇ ಹೇಳ್ತಾ ಇರ್ತೀನಿ. ಗುರು ಆಗಲಿ, ವಿರಕ್ತರಾಗಲಿ, ಭಿಕ್ಷದ ಮಠ ಆಗಲಿ, ಎಲ್ಲ ಲಿಂಗ ಕಪ್ಪೆ ಇದೆ. ಯಾರ ಲಿಂಗವೂ ಸಹ ವಿಭಿನ್ನವಾದಂಥ ಲಿಂಗ ಇಲ್ಲ. ಜಗದ್ಗುರು ಕಟ್ಟಿರೋ ಲಿಂಗನೂ ಸಹ ಕಪ್ಪಾಗಿದೆ, ಶಿವಾಚಾರ್ಯರು ಕಟ್ಟಿರೋ ಲಿಂಗನೂ ಕಪ್ಪಾಗಿದೆ, ಹಾಗೆ ವಿರಕ್ತ ಮಠದಲ್ಲಿ ಸ್ವಾಮೀಜಿಯವರು ಕಟ್ಟಿದ್ದು ಲಿಂಗನೂ ಸಹ ಕಪ್ಪಾಗಿದೆ, ಜಗದ್ಗುರು ರೇಣುಕಾಚಾರ್ಯರು ಕಟ್ಟಿದ್ದ ಲಿಂಗನೂ ಕಪ್ಪಾಗಿದೆ, ಹಾಗೆ ವೀರಭದ್ರೇಶ್ವರರು ಕಟ್ಟಿದ ಲಿಂಗನೂ ಕಪ್ಪಾಗಿದೆ,
ಹಾಗೆ ಬಹುಶಃ ಬಸವಣ್ಣನವರು ಕಟ್ಟಿದ್ದ ಲಿಂಗನೂ ಕಪ್ಪಾಗಿದೆ. ಭೇದ ಭಾವ ಇದೆಯೋ ಅವರು ಶಿವ ತತ್ವನೂ ಇಲ್ಲ, ಶಿವ ಚಿಂತನೆಯೂ ಇಲ್ಲ, ಗುರುನೂ ಇಲ್ಲ, ಜಂಗಮನೂ ಇಲ್ಲ. ಹೇಳ್ತಾರೆ ಅದೊಂದ್ ಕಡೆ ಒಂದು ಮಾತು ಹೇಳ್ತಾರೆ, ಗುರು ಲಿಂಗ ಜಂಗಮ ತ್ರಿವಿಧಿಗಳು ಒಂದೇ ಎನ್ನಬೇಕು, ಈ ಮೂರು ಒಂದೇ ಅನ್ನಬೇಕು. ಶಿವಾನುಭವವೆಂಬ 5 ಅಕ್ಷರಗಳು ಹೃದಯದಲ್ಲಿರಬೇಕು ಅಂತ ಹೇಳ್ತಾರೆ. ಈ 5 ಅಕ್ಷರಗಳನ್ನ ಗುರುಗಳಾಗ್ಲಿ, ವಿರಕ್ತರಾಗ್ಲಿ, ಭಕ್ತರಾಗ್ಲಿ 5 ಅಕ್ಷರ ಪಂಚಾಕ್ಷರಿ ಮಂತ್ರ ಜಪ ಮಾಡಿ. ಯಾವುದು 5 ಅಕ್ಷರಗಳು? ಶಿವಯೋಗಿ ಎಂಬ ನಾಮಸ್ಮರಣೆಯು ಅದಕ್ಕಾಸರವಿರಬೇಕು. ಈ ಶಿವಯೋಗಿ ಎಂಬ ಯಾರು ಲಿಂಗ ಕಟ್ಟಿರ್ತಾರೋ ಅವ್ರನ್ನ ಗುರು ಜಂಗಮನಾಗಿ ಸ್ಮರಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಶ್ರೀ ಶ್ರೀಯುತ ನಂದೀಶ್ ರವರಿಗೆ ಅಭಿನಂದನೆಗಳು. ಹಾಗೆ ಶ್ರೀ ರೇವಣಾರಾಧ್ಯ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆರೋಗ್ಯ ಕೊನೆಯ ಅಂತ ವಂದನಾರ್ಪಣೆ ಶ್ರೀಯುತ ಶಿವಪ್ರಕಾಶ್ ರವರಿಂದ.